ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯ ಜಾಗ ವಿಚಾರಕ್ಕೆ ಈಗ ವಿವಾದ ಸೃಷ್ಟಿಯಾಗಿದೆ. ನಟ ಅಹಿಂಸಾ ಚೇತನ್ ಆಕ್ಷೇಪಾರ್ಹ ಪೋಸ್ಟ್ ಒಂದನ್ನು ಮಾಡಿರುವಂಥದ್ದು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿರುವಂಥ ಹೇಳಿಕೆ ಏನಿದೆಯಲ್ಲ, ಅವರ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. 2.5 ಎಕರೆ ಜಾಗ ನೀಡಿದ್ದು ಸರಿನಾ ಅನ್ನುವಂಥ ರೀತಿಯಲ್ಲಿ ಚೇತನ್ ಪೋಸ್ಟ್ ಮಾಡಿದ್ದಾರೆ. ರಾಜ್ಕುಮಾರ್ ಅಭಿಮಾನಿಗಳಿಂದ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಕೂಡ ದಾಖಲಾಗಿದೆ. ಸಾರ್ವಜನಿಕವಾಗಿ ಚೇತನ್ ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹ. ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಜಾಗ ನೀಡಿದ್ದಕ್ಕೆ ಆಕ್ಷೇಪಾರ್ಹ ಪೋಸ್ಟನ್ನು ಹಾಕಿಕೊಂಡಿದ್ದಾರೆ. ಆಕ್ಷೇಪಾರ್ಹ ಪೋಸ್ಟ್ ಮಾಡಿರುವಂಥ ನಟ ಅಹಿಂಸಾ ಚೇತನ್ ನಟನ ಅಂದರೆ ಅವರು ಹಾಕಿರೋದು ಪೋಸ್ಟಲ್ಲಿ ಇರೋದು ನಟನ ಸಮಾಧಿ ಕಾಂಪ್ಲೆಕ್ಸ್ ಇದೆಯಲ್ಲ, 2.5 ಎಕರೆ ಜಾಗವನ್ನು ನೀಡಿದ್ದು ತಿಳುವಳಿಕೆಯ ನಿರ್ಧಾರವಾಗಿತ್ತಾ ಅನ್ನುವಂಥ ಕ್ವಶನ್ ಮಾರ್ಕ್ ಹಾಕಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ. 21ನೇ ಶತಮಾನದಲ್ಲಿ ಪ್ರಮುಖ ಹೋರಾಟವೇ ಈ ಭೂಮಿಗಾಗಿದೆ. ಸರ್ಕಾರವು ಅದನ್ನು ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕರ ಉಪಯೋಗಕ್ಕೆ ಹಂಚಬೇಕು, ಮತಗಳ ಲಾಭದ ಉದ್ದೇಶದಿಂದ ಹಂಚಬಾರದು ಅಂತ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ಗೆ ಈಗ ವಿರೋಧ ವ್ಯಕ್ತಪಡಿಸಿರುವಂಥ ರಾಜ್ಕುಮಾರ್ ಅಭಿಮಾನಿಗಳು ರಾಜ್ಕುಮಾರ್ ಸೇನೆಯಿಂದ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಡಲಾಗಿದೆ. ಅಹಿಂಸಾ ಚೇತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ದೂರು. ರಾಜ್ಕುಮಾರ್ ಅಭಿಮಾನಿಗಳಿಗೆ ಅವಮಾನ ಆಗಿದೆ ಅಂತೇಳಿ, ಇದರಿಂದ ನಮಗೆ ನೋವಾಗಿದೆ, ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. 2.5 ಎಕರೆ ಜಾಗ ಏನಿದೆಯಲ್ಲ, ಅದರ ಅವಶ್ಯಕತೆ ಇತ್ತ ಅನ್ನೋ ರೀತಿಯಲ್ಲಿ ಈತನ ಪೋಸ್ಟ್. ನಿನ್ನೆ ಅಣ್ಣವರು ಹುಡ್ದಬ್ಬ ಆಯಿತು. ನಾವೆಲ್ಲ ಸಡಗರ ಸಂಭ್ರಮದಿಂದ ಎಲ್ಲ ಕಡೆ ಅರ್ಥಪೂರ್ಣವಾಗಿ ಅಣ್ಣವ್ರ ಹುಡ್ದಬ್ಬ ಆಚರಣೆ ಮಾಡ್ಕೊಂಡಿದ್ವಿ. ನಟ ಚೇತನ್ ಅಂತ ನಿರುದ್ಯೋಗಿ ನಟ, ಫಾರಿನ್ ತಳಿ ಅಣ್ಣವ್ರ ವಿಚಾರವಾಗಿ 2.5 ಎಕರೆ ಇವರಿಗೆ ಮಾರುಕಟ್ಟೆ ಕೊಡೋದು ಸೂಕ್ತನಾ? ಇಂಥ ಬೆಳೆ ಬಾಳುವಂಥ ಸಂದರ್ಭದಲ್ಲಿ ಬೇರೆ ಏನಾದ್ರು ಮಾಡ್ಬೋದಾಗಿತ್ತಲ್ಲ ಅನ್ನೋಂಥ ಒಂದು ಅಸಂಬದ್ಧವಾದಂಥ ಮಾತನ್ನ ಹೇಳಿ ಇಡೀ ರಾಜ್ಯದಲ್ಲಿರುವ ಅಣ್ಣವ್ರ ಅಭಿಮಾನಿಗಳಿಗೆ ನೋವಾಗಂತ ಮಾತನ್ನ ಮಾತಾಡಿದ್ದಾರೆ. ಯಾಕಂದ್ರೆ ನಾವು ಅಣ್ಣವ್ರ ಅಭಿಮಾನಿಗಳು ಯಾವುದಕ್ಕೂ ಇತ್ತೀಚೆಗೆ ಬರೀ ಶಾಂತಿ ಪ್ರಿಯಾಗಿ ಇರ್ತೀವಿ. ವಿಷಯ ಎಲ್ಲ ಅಣ್ಣವ್ರ ವಿಚಾರವಾಗಿ ಯಾರಾದ್ರೂ ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರೆ ಏನಾದ್ರು ಒಂದಾಗಿರೋದು. ಇಂಥ ಸಂದರ್ಭಗಳಲ್ಲಿ ಒಬ್ಬರು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾವೆ. ಅಣ್ಣವ್ರಿಗೆ ಸರ್ಕಾರವಾಗ್ಲಿ ಇನ್ನೊಂದಾಗ್ಲಿ ಅದು ಬುದ್ಧಿ ಕೊಟ್ಟಿಲ್ಲ. ಅಣ್ಣವರು ಈ ನಾಡಿಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗವನ್ನ ಎತ್ತಿ ನಿಲ್ಸೋದಕ್ಕೆ ಅಣ್ಣವ್ರ ಕೊಡುಗೆ ಅಪಾರವಾಗಿದೆ. ಈ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಣ್ಣವ್ರನ್ನ ಸರ್ಕಾರಗಳೇ ನೇಮಕ ಮಾಡಿದ್ದಾರೆ. ಹಾಗಾಗಿ ಅಣ್ಣವ್ರಿಗೆ 2.5 ಎಕರೆ ಅಲ್ಲದೆ ಇನ್ನೂ ಒಂದು 2.5 ಎಕರೆ ಕೊಟ್ಟರು ಕಡಿಮೆನೆ. ಇಂಥ ಒಬ್ಬ ಅಸಂಬದ್ಧ ನಟ, ನಿರುದ್ಯೋಗಿ ನಟ, ಅಣ್ಣವ್ರ ವಿಚಾರವಾಗಿ ಮಾತಾಡಕ್ಕೆ ಅರ್ಹತೆನೇ ಇಲ್ಲದ ನಟ ಇಂಥ ಒಂದು ಮಾತಾಡಿದ್ದಾರೆ. ನಾವು ಇಡೀ ಅಣ್ಣವ್ರ ಅಭಿಮಾನಿಗಳಿಗೆ ನಮಗೆ ನೋವಾಗಿದೆ. ಈ ನೋವನ್ನ ನಾವು ಯಾವ ರೀತಿ ವ್ಯಕ್ತಪಡಿಸಿದ್ದೀವಿ ಅಂದ್ರೆ ಕಾನೂನು ಪ್ರಕಾರವಾಗಿ ಒಂದು ದೂರು ಕೊಡಕ್ಕೆ ಬಂದಿದ್ದೀವಿ. ಕಾನೂನು ವಿಚಾರವಾಗಿ ಸೂಕ್ತವಾದ ಕ್ರಮ ತಗೊಂಡು ಆತನ ಸಾಮಾಜಿಕ ಜಾಲತಾಣನ ಸುವಲ್ ಹಾಕೊಂಡು ಆತನಿಗೆ ಏನ್ ಶಿಕ್ಷೆ ಇದೆಯಾ ಅದನ್ನ ಕೊಡ್ಬೇಕಂತ ನನ್ನದು ಒಂದು ಬೇಡಿಕೆ. ಬಂಧಿಸಿ ಬಂಧಿಸಿ ಚೇತನನ್ನು ಬಂಧಿಸಿ 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 ಚೇತನನ್ನು ಬಂಧಿಸಿ ಡಾಕ್ಟರ್ ರಾಜನನ್ಗೆ ಕರ್ನಾಟಕ